ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುಚಿ ಬೊಂಬಾಟ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಬಾಳೆಕಾಯಿಂದ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಪಾರ್ಟಿ ಎಲ್ಲ ಮಾಡಿದಾಗ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಬೋದು. ಇದೊಂದು ಸಸ್ಯಾಹಾರಿಗಳಿಗೆ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ನೋಡೋದಕ್ಕೆ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆ ಸಾಫ್ಟಾಗಿ ಇರುತ್ತೆ. ನಾನು ಹೇಳ್ಕೊಡೋ ಸ್ಟೆಪ್ಸ್ ಎಲ್ಲ ನೀವು ಫಾಲೋ ಮಾಡಿದ್ರೆ ಸೂಪರ್ ಟೇಸ್ಟಿಯಾದ ಕ್ರಿಸ್ಪಿಯಾದ ಸ್ನ್ಯಾಕ್ ನಿಮಗೆ ರೆಡಿ ಆಗುತ್ತೆ. ಹಾಗಾದರೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಅಡುಗೆ ಮನೆಗೆ ಹೋಗೋಣವಾ? ನಾನಿಲ್ಲಿ 2 ಬಾಳೆಕಾಯಿಂದ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡೋಕ್ಕೂ ಮುಂಚೆ ಸಿಪ್ಪೆನ ತಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲೈಟಾಗಿ ತೆಗೆದ್ರೆ ಸಾಕು. ಸ್ವಲ್ಪ ಮೇಲ್ಗಡೆ ಇರಬೇಕು ಅದು ನಾರು, ತುಂಬಾ ಇರಬಾರ್ದು. ಲೈಟಾಗಿ ತೆಗೆದ್ರೆ ಸಾಕು. ನೋಡಿ, ಈ ರೀತಿಯಾಗಿ ಸಾಕು. ಈಗ ಬಾಳೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಬಾಳೆಕಾಯಿ ಕಪ್ಪಾಗಬಾರ್ದು ಅಂದರೆ ಉಪ್ಪಿನ ನೀರಲ್ಲಿ ನೆನೆಸ್ಕೊಳ್ಬೇಕು. ನಾನಿಲ್ಲಿ ಕ್ಯೂಬ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಆದರೆ ಕಬಾಬ್ಗೆ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮೊದಲು ಅರ್ಧ ಭಾಗ ಕಟ್ ಮಾಡಿ ಆ ನಂತರ ಅದನ್ನು ಅರ್ಧ ಕಟ್ ಮಾಡಿ ಈಗ ನಂತರ ಈ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ತಕ್ಷಣ ಉಪ್ಪಿನ ನೀರಲ್ಲಿ ನೆನೆಸಬೇಕು, ಇಲ್ಲಾಂದರೆ ಕಲರು ಚೇಂಜ್ ಆಗಿಬಿಡುತ್ತೆ. ನಾನು ಇಲ್ಲಿ ಎಲ್ಲ ಬಾಳೆಕಾಯಿನ ಆ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಬಾಬು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಫ್ಲೇವರ್ ಆಗಿರುತ್ತೆ. ನೀವೇನಾದರೂ ಪಾರ್ಟಿಗೇನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ, ಇಲ್ಲ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಈವ್ನಿಂಗು ಅಂದಾಗ ಯಾವಾಗಲಾದರೂ ಒಂದು ಸರಿ ಮಾಡೋದು ಉತ್ತಮ. ನೋಡಿ, ಎಲ್ಲ ಕಟ್ ಮಾಡಿದ್ದಾಯ್ತು. ಈಗ ಇದಕ್ಕೆ ಒಂದು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಬ್ಯಾಟರು. ಇಲ್ಲಿ ನಾನು ಒಂದು ಕಪ್ಗೆ ಕಾರ್ನ್ಫ್ಲೋರ್ 3 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಮೈದಾ 1 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಚಕ್ಕೆ ಲವಂಗ ಪುಡಿ. ಚಕ್ಕೆ 1 ಇಂಚು, ಒಂದು 5-6 ಲವಂಗ ತೊಗೊಂಡ್ರೆ ಅಷ್ಟಾಗುತ್ತೆ. ಇಲ್ಲಿ ಗಟ್ಟಿ ಮೊಸರು ತೊಗೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನಿಂಬೆಹಣ್ಣನ್ನ ಸ್ಕಿಪ್ ಮಾಡ್ಬೋದು, ಆದರೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಕರಿಬೇವು 2 ಹಾಕ್ಕೊಳ್ತಾ ಇದ್ದೀನಿ, 2 ರೆಂಬೆ. ಈಗ ಉಪ್ಪು ರುಚಿಗೆ ತಕ್ಕಷ್ಟು. ಖಾರ ಉಪ್ಪು ಎಲ್ಲ ನಿಮ್ಮ ಇಷ್ಟ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಅರ್ಧ ಟೀ ಸ್ಪೂನ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸರಿ ಇದನ್ನು ನೀರಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಫೋರ್ಕಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ಸ್ಪೂನ್ಗಿಂತ ಫೋರ್ಕಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈಗ ಇದು ಮಿಕ್ಸ್ ಆಗಿದೆ. ಇಷ್ಟು ಗಟ್ಟಿ ಬೇಡ ನಮಗೆ, ಸ್ವಲ್ಪ ಇದಕ್ಕೆ ನೀರು ಹಾಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡ್ರೆ ಇದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇರುತ್ತೆ. ಇದನ್ನು ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಾಗಿದೆ ನೋಡಿ. ಈಗ ನಾನು ಬಾಳೆಕಾಯಿನೆಲ್ಲ ನೀರಿಲ್ಲದೆ ಸೋದಿಸ್ಕೊಂಡಿದ್ದೀನಿ. ಇದನ್ನು ಈಗ ಕಲಸಿಟ್ಟಿರೋ ಹಸಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ಕ್ಲೀನಾಗಿ ಕಲಸ್ಕೊಳ್ಬೋದು. ಈಗ ಇದು ಎಲ್ಲ ಕಡೆ ಮಿಕ್ಸ್ ಆಗಿದೆ. ನಿಮಗೇನಾದರೂ ಕಾರ್ನ್ಫ್ಲೋರ್ ಬೇಕು ಅನ್ನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು, ಆದರೆ ನಾನು ಹೇಳಿರೋ ಮೆಜರ್ಮೆಂಟು ಪರ್ಫೆಕ್ಟಾಗಿ ಇರುತ್ತೆ. ಇದನ್ನು ಈಗ 30 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈಗ 30 ನಿಮಿಷ ಆಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ
ಬಾಳೆಕಾಯಿಗೆ ಇಟ್ಕೊಂಡಿದೆ. ನೀವು ಹೆಚ್ಚು ಗಂಟೆಗಳ ಕಾಲ ನೆನೆಸಿಟ್ಟಷ್ಟು ಇದು ಚೆನ್ನಾಗಿ ಬರುತ್ತೆ. ಈಗ ಒಂದು ಕಾದ ಎಣ್ಣೆಯಲ್ಲಿ ಮೀಡಿಯಮ್ ಉರಿಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದೊಂದಾಗಿ ಹಾಕಬೇಕು. ಸ್ವಲ್ಪ ಅಗಲವಾಗಿರೋ ಬಾಣಲಿನೇ ತಗೊಳ್ಳಿ. ಈಗ ಇಮಿಡಿಯೇಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು. ಕಡಿಮೆ ಉರಿಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡೂ ಕಡೆ ಬೇಯಿಸಬೇಕು. ಸ್ವಲ್ಪ ನಿಧಾನಕ್ಕೆ ಇದನ್ನು ಬೇರ್ಪಡಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ಕಡೆ ಬೆಂದಿದೆ, ಮತ್ತೊಂದು ಕಡೆ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನೀವು ಒಂದ್ಸರಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದಾಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ಮೀಡಿಯಮ್ ಉರಿಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನ ತುಂಬ ತಿನ್ನಬಾರ್ದು. ಯಾವಾಗಲಾದರೂ ನಿಮಗೆ ಮನೇಲಿ ಪಾರ್ಟಿ ಇದ್ದಾಗ, ಫಂಕ್ಷನ್ ಇದ್ದಾಗ, ತಿನ್ನಬೇಕು ಅನ್ನಿಸ್ದಾಗ ಮಾತ್ರ ಮಾಡ್ಕೊಳ್ಳಿ. ಈಗ ಇದು ಎರಡನೇ ಬ್ಯಾಚ್ ಕೂಡ ರೆಡಿಯಾಗಿದೆ. ಈಗ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸುಮ್ಮನೆ ಆಪ್ಷನಲ್ಲು, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದರ ಮೇಲೆ ಹಾಕಿದಾಗ. ಈಗ ಕ್ರಿಸ್ಪಿಯಾದ ಬಿಸಿ ಬಿಸಿ ಈವ್ನಿಂಗ್ ಸ್ನ್ಯಾಕ್ಸ್ ಬಾಳೆಕಾಯಿ ಕಬಾಬ್ ರೆಡಿಯಾಗಿದೆ. ನೋಡಿ, ಮೇಲ್ಗಡೆ ಎಷ್ಟು ಕ್ರಿಸ್ಪಿ ಇದೆಯೋ ಒಳಗಡೆ ಅಷ್ಟೇ ಸಾಫ್ಟ್ ಇದೆ, ಚೆನ್ನಾಗಿ ಬೆಂದಿದೆ. ನೀವು ಇದನ್ನು ಪುದೀನ ಚಟ್ನಿ ಹಾಗೂ ಟೊಮೊಟೊ ಚಟ್ನಿಯೊಂದಿಗೆ ಸರ್ವ್ ಮಾಡ್ಬೋದು. ನೋಡಿದ್ರೆ ನಿಮಗೂ ಮಾಡಬೇಕು ಅನ್ನಿಸ್ತಿದೆಯಾ? ಹಾಗಾದರೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಮತ್ತೊಂದು ರೆಸಿಪಿಯ ಜೊತೆ ಮತ್ತೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.